ಅದರಲ್ಲೂ ನೋಡಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಈ ಮೂರು ನಕ್ಷತ್ರಗಳು ಕೂಡ ಧನಸ್ಸು ರಾಶಿಯಲ್ಲೇ ಬರುತ್ತೆ. ಸೊ ಈ ನಕ್ಷತ್ರಗಳು ಮೇಯ್ನ್ ಆಗಿರುತ್ತೆ ನೋಡಿ. ಮೂಲ ನಕ್ಷತ್ರ ಅಂದಾಗ 9ನೇ ಮನೆಯಲ್ಲಿ ಕೇತು ಇರ್ತಾನೆ, ನಕ್ಷತ್ರಾಧಿಪತಿ ಕೇತು 9ನೇ ಮನೇಲಿ ಇರ್ತಾನೆ. ಸೊ ಹಾಗಾಗಿ ಧನಸ್ಸು ರಾಶಿಯವರಿಗೆ ಆಲ್ರೆಡಿ ಹೇಳ್ತಾ ಬರ್ತಾ ಇದ್ದೆ, ಪರವಾಗಿಲ್ಲ ಒಂಚೂರು ಹೆಂಗೋ ನಡೀತಾ ಇರುತ್ತೆ, ಗುರುವಿನ ದೃಷ್ಟಿ ಇರುತ್ತೆ, ಶನಿ ದೃಷ್ಟಿ ಬಿದ್ದರೂ ಹೆಂಗೋ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ. ಆದರೆ ಈ 1.5 ತಿಂಗಳು ಯಾರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ ನೀವು. ಯಾಕಂದರೆ ಏನಪ್ಪ ಅಂತಂದರೆ ಮನೇಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಥವಾ ಯಾರನ್ನಾದ್ರೂ ಕಳ್ಕೊಳ್ಳೋದಾಗಿರ್ಬೋದು, ಅದರಲ್ಲೂ ನೀವು ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಟ್ರಾವೆಲ್ ಮಾಡಿ. ಯಾಕಂದರೆ ಶನಿ ದೃಷ್ಟಿ 10ನೇ ದೃಷ್ಟಿ ಬೀಳೋದ್ರಿಂದ ಆಲ್ರೆಡಿ ಧನಸ್ಸು ರಾಶಿಯವರಿಗೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಎಲ್ಲೋ ಒಂದು ಕಡೆ ದುಡ್ಡನ್ನು ಕಳ್ಕೊಂಡಿರೋದಾಗಿರ್ಬೋದು, ಅಥವಾ ಈ ರಿಯಲ್ ಎಸ್ಟೇಟ್ ಮಾಡೋರಂತೂ ಅತಿ ಹೆಚ್ಚು ರಿಯಲ್ ಎಸ್ಟೇಟ್ ಮಾಡೋರಿಗೆ ತುಂಬ ಪೆಟ್ಟು ಬಿದ್ದಿದೆ ಧನಸ್ಸು ರಾಶಿಯವರಿಗೆ. ಹಾಗಾಗಿ ಎಲ್ರಿಗೂ ಧನಸ್ಸು ರಾಶಿಯವರು ಪ್ರತಿಯೊಬ್ಬರೂ ತುಂಬ ಹುಷಾರಾಗಿರಬೇಕು. ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ ಧನಸ್ಸು ರಾಶಿಯವರು. ಪರಿಹಾರ ಅಂತ ಅಂದರೆ ನೋಡಿ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಗುರುವಾರ ತುಪ್ಪದ ದೀಪ ಹಚ್ಚಿ, ಗುರುವಾರ ತುಪ್ಪದ ದೀಪ ಹಚ್ಚೋದು, ಮತ್ತು ಈ ಯೆಲ್ಲೋ ಕಲರ್ ಫ್ಲವರ್ಸು, ಹಳದಿ ಬಣ್ಣದ ಹೂಗಳನ್ನು ತಂದು ನಿಮ್ಮ ಮನೇಲಿ ಅತಿ ಹೆಚ್ಚು ಮಾಡೋದು, ಮತ್ತು ಟೆಂಪಲ್ಗೆ ಹೋಗೋದು, ಟೆಂಪಲಲ್ಲಿ ಅತಿ ಹೆಚ್ಚು ಯೆಲ್ಲೋ ಕಲರ್ ಹೂವನ್ನು ತೊಗೊಂಡೋಗಿ ಕೊಡೋದು. ಜೊತೆಗೆ ನಿಮಗೆ ಶನಿ ದೃಷ್ಟಿನೂ ಇರೋದ್ರಿಂದ ಶನಿ ಭಗವಾನನ್ನು ಕೂಡ ನೀವು ಪ್ರಾರ್ಥಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಆ ಒಂದು ದೃಷ್ಟಿ ಬಿದ್ದಾಗ ಎಲ್ಲೋ ಒಂದು ಕಡೆ ನಮ್ಮ ಕೆಲಸ ಕಾರ್ಯಗಳು ಕುಂಠಿತ ಆಗ್ತಾ ಹೋಗುತ್ತೆ. ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋಕ್ಕೆ, ನಮ್ಗೆ ಏನೇ ಕಷ್ಟ ಬಂದರೂ ಆ ಕಷ್ಟನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾವು ದೇವ್ರನ್ನ ಪ್ರೇಯರ್ ಮಾಡಬೇಕಾಗುತ್ತೆ. ಹಾಗಾಗಿ ಧನಸ್ಸು ರಾಶಿಯವರು ತುಂಬ ಬಡವರು ಬಗ್ಗರಿಗೆ ಹೆಲ್ಪ್ ಮಾಡಿ. ನಿಮ್ಮ ಕೈಲಿ ಏನಾಗುತ್ತೋ, ನಿಮ್ಮ ಕೈಲಿ ಆಗ್ತಾ ಇಲ್ವಾ, 10 ರೂಪಾಯಿ 50 ರೂಪಾಯಲ್ಲಿ ಕೂಡ ನೀವು ಹೆಲ್ಪ್ ಮಾಡ್ಬೋದು. ತುಂಬ ನಿಮ್ಮ ಎಲ್ಲ ತೊಗೊಂಡೋಗಿ ಮನೇಲಿರೋದೆಲ್ಲ ತೊಗೊಂಡೋಗಿ ಧನ ಕೊಡಿ ಅಂತ ಹೇಳಲ್ಲ. ಸೊ ಹಾಗಾಗಿ ಧನಸ್ಸು ರಾಶಿಯವರು, ಅದರಲ್ಲೂ ನೋಡಿ ಪೂರ್ವಾಷಾಢ ನಕ್ಷತ್ರದವರು, ಉತ್ತರಾಷಾಢ ನಕ್ಷತ್ರದವರು, ಈ 2 ನಕ್ಷತ್ರದವರು ಕೂಡ ತುಂಬ ನಿಮ್ಮ ಕೈಲಾಗುವಂಥದ್ದು ಒಂದು ನೀರು, ಇಲ್ಲ ಒಂದು ಫುಡ್ಡು, ಒಂದು ಮೆಡಿಸನ್ನು, ಒಂದು ಬಟ್ಟೆ, ಅಥವಾ ಒಂದು ಬೆಡ್ಶೀಟ್ ಕೊಡಿ, ಒಂದು ಕರಿ ಕಂಬಳಿ, ಒಂದು ಕಪ್ಪು ಬೆಡ್ಶೀಟ್ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಸ್ಲಿಪ್ಪರ್ ಕೊಡಿಸಿ, ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಮಾಡ್ಕೊಂಡು ಬಂದರೆ ಎಲ್ಲೋ ಒಂದು ಕಡೆ 48 ದಿನ ಪಾರಾಗ್ಬೋದು. ಅದ್ರ ಜೊತೆಗೆ ಗುರು ಅನುಗ್ರಹ ಬೇಕಾಗಿರೋದ್ರಿಂದ ನೋಡಿ, ಗುರುವಿನ 5ನೇ ದೃಷ್ಟಿ ನಿಮಗೆ 12ನೇ ಮನೆಗೆ ಬೀಳುತ್ತೆ, ಅಂದರೆ ಹಿಂದೆ ಮನೆಗೆ ಬೀಳುತ್ತೆ, ವೃಶ್ಚಿಕ ರಾಶಿಗೆ ಬೀಳುತ್ತೆ. ಎಲ್ಲೋ ಒಂದು ಕಡೆ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿ ಮತ್ತು 7ನೇ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಬೀಳುತ್ತೆ. ಅಲ್ಲೂ ಎಲ್ಲೋ ಒಂದು ಕಡೆ ನೀವು ಪುಣ್ಯ ಮಾಡಿದ್ದೀರಾ ಅನ್ಕೋಬೇಕು. ಯಾಕಂದರೆ ನಿಮ್ಮ 2ನೇ ಮನೆಗೆ 7ನೇ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಸಣ್ಣ ದಾರಿ ಸಿಕ್ಕಬಹುದು ಅಷ್ಟೇ ಹೊರತು. ಮತ್ತು ನೋಡಿ, ನಿಮ್ಮ 4ನೇ ಮನೆಗೂ ಕೂಡ ಗುರುದೃಷ್ಟಿ ಬೀಳೋದ್ರಿಂದ ನಿಮ್ಮ ತಾಯಿಗೆ ಹೆಲ್ಪ್ ಮಾಡಿ, ತಾಯಿಯ ಒಂದು ಆಶೀರ್ವಾದ ತಗೊಳ್ಳಿ. ಯಾಕಂದರೆ ಅಲ್ಲಿ ಯಾರಿರ್ತಾರೋ ಅವರ ಒಂದು ಆಶೀರ್ವಾದ ನಿಮಗೆ ಬೇಕಾಗುತ್ತೆ. ಜೊತೆಗೆ ತಾಯಿಯ ಸಮಾನರಾದಂತಹ ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ದೊಡ್ಡಮ್ಮ ಚಿಕ್ಕಮ್ಮ ಯಾರಾದರೂ ಆಗಿರ್ಬೋದು. ಯಾರೂ ಇಲ್ವಾ ನಿಮಗೆ, ವಯಸ್ಸಾಗಿರೋರು ಯಾರು ಕಾಣ್ತಾರೆ, ತಾಯಿ ರೂಪದಲ್ಲಿ ಯಾರಿರ್ತಾರೆ ಅವರನ್ನು ಆರಾಧಿಸಿ, ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಒಂದು ಹೂ ಕೊಡಿಸೋದು, ಒಂದು ಹಣ್ಣು ಕೊಡಿಸೋದು, ಏನಾದರೂ ಒಂದು ನಿಮ್ಮ ಕೈಲಾಗಿದ್ದು ಸಹಾಯ ಮಾಡಿ. ಅಥವಾ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದ್ದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಕೊಟ್ಟು, ಬೇರೆ ಎಲ್ಲೆಲ್ಲೋ ಹುಡ್ಕೋದು ಬೇಡ, ನಿಮ್ಮ ಒಂದು ಕುಟುಂಬದಲ್ಲೇ ಯಾರಾದರೂ ಇರ್ತಾರೆ ಅಂಥವ್ರಿಗೆ ಹೆಲ್ಪ್ ಮಾಡಿ. ಎಲ್ಲೋ ಒಂದು ಕಡೆ ನಿಮ್ಗೆ ಒಳ್ಳೆಯದಾಗುತ್ತೆ. ಅವರ ಆಶೀರ್ವಾದವನ್ನು ತಗೊಳ್ಳಿ. ಮತ್ತು ಗುರುವಿನ ಆಶೀರ್ವಾದ ಬೇಕು. ನಿಮ್ಮ ಮನೆಯಲ್ಲಿ ದಕ್ಷಿಣಾಮೂರ್ತಿಯ ಒಂದು ಫೋಟೋವನ್ನು ಇಡಿ, ಅಥವಾ ಗುರುವಾರ ಆ ದಕ್ಷಿಣಾಮೂರ್ತಿಯನ್ನು ನೆನೆಸ್ಕೊಂಡು ತುಪ್ಪದ ದೀಪ ಹಚ್ಚಿ. ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರ ಹಚ್ತಾ ಬನ್ನಿ ನೀವು. ಗುರುವಾರ ಅದರಲ್ಲೂ ಗುರು ಹೋರೆಯಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ.